ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಒಂದು ಬೋಟ್ ನೆಕ್ ಡಿಸೈನು. ಇದು ತುಂಬಾ ಚೆನ್ನಾಗಿದೆ ಡಿಸೈನ್ ಅಂತೂ. ನಾನು ಈ ಡಿಸೈನ್ ಫಸ್ಟ್ ಹೊಲಿದಿದ್ದೆ, ಅದಕ್ಕೆ ಪೋಟ್ಲಿ ಬಟನ್ ಇಟ್ಟಿದ್ದೆ, ಪೈಪಿಂಗ್ ಇಟ್ಟಿರಲಿಲ್ಲ. ಇದಕ್ಕೆ ಪೋಟ್ಲಿ ಬಟನ್ ಇಡ್ತಾ ಇಲ್ಲ, ಪೈಪಿಂಗ್ ಇಟ್ಟು ಸ್ಟಿಚ್ ಮಾಡ್ತಾ ಇರೋವಂಥ ಡಿಸೈನ್ ಇದು. ಈ ರೀತಿ ಎರಡು ಪೀಸನ್ನು ಆ ಕಡೆ ಒಂದು ಈ ಕಡೆ ಒಂದು ನೀಟಾಗಿ ಇಟ್ಕೋಬೇಕು. ಲೈನಿಂಗು ಮತ್ತು ಬ್ಲೌಸ್ ಪೀಸ್ ಎರಡು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಹಾಗೆ ಅದನ್ನು ಇವಾಗ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ನಾನು ಏನು ಶೇಪಲ್ಲಿ ಕಟ್ ಮಾಡಿದ್ದೀವಲ್ಲ ಡಿಸೈನು, ಅದೇ ರೀತಿ ಸ್ಟಿಚ್ ಮಾಡಿಕೊಂಡು ನ್ಯಾಚ್ ಹಾಕ್ಕೋಬೇಕು. ನ್ಯಾಚ್ ಹಾಕ್ಕೊಂಡು ಮತ್ತು ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೋಬೇಕು. ಇದು ಸ್ವಲ್ಪ ಡಿಸೈನ್ ಕ್ರಾಸ್ ಆಗಿರೋದ್ರಿಂದ ಪಾಯಿಂಟ್ ಹೊಲಿಗೆ ಹಾಕೋಕ್ಕಾಗಲ್ಲ, ತಿರುಗಿಸ್ಬಿಟ್ಟೆ ಒಂದು ಸ್ಟಿಚ್ ಹಾಕ್ಕೋಬೇಕು. ಈ ರೀತಿ ಎಕ್ಸ್ಟ್ರಾ ಬಟ್ಟೆ ತೆಗೆದುಬಿಟ್ಟು ನೀಟಾಗಿ ನ್ಯಾಚ್ ಹಾಕ್ಕೊಂಡು ಉಲ್ಟಾ ತಿರುಗಿಸ್ಬಿಡ್ಬೇಕು ಫುಲ್ಲು. ಆಮೇಲೆ ಇದು ಸ್ವಲ್ಪ ಕಾಟನ್ ಬಟ್ಟೆ, ಒಳಗೆ ಸಿಗಾಕೊಂಡಾಗುತ್ತೆ. ಹಂಗಾಗಿ ನೀಟಾಗಿ ಸ್ವಲ್ಪ ಎಳ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಇದು ಸ್ವಲ್ಪ ಕಾಟನ್ ಇದೆ, ಹಂಗಾಗಿ ನೀಟಾಗಿ ತಿರುಗಿಸ್ಕೋಬೇಕು. ನಾನಿಲ್ಲಿ ತಿರುಗಿಸ್ತಾ ಇದ್ದೀನಲ್ಲ, ಅದೇ ರೀತಿ ತಿರುಗಿಸ್ಕೊಂಡು ಆಮೇಲೆ ಮತ್ತೆ ಅದನ್ನು ಸ್ಟಿಚ್ ಹಾಕ್ಕೋಬೇಕು. ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೋಬೇಕು. ಆವಾಗಲೇ ಅಂದಮೇಲೆ ಕ್ಯಾನ್ವಾಸ್ ಹಾಕಬೇಕಾಗಿತ್ತು, ಕ್ಯಾನ್ವಾಸ್ ಹಾಕಿಲ್ಲ. ಕ್ಯಾನ್ವಾಸ್ ಹಾಕಿದರೆ ಇನ್ನೂ ಸ್ಟಿಫ್ ಆಗಿರೋದು, ಕ್ಯಾನ್ವಾಸ್ ಹಾಕಿಲ್ಲ. ಹಂಗಾಗಿ ಈ ಥರ ಇದೆ. ಈ ಥರನೂ ಸ್ಟಿಚ್ ಮಾಡ್ಬೋದು ಅಂತ ತೋರಿಸಿರೋದು. ಕ್ಯಾನ್ವಾಸ್ ಹಾಕಿನೂ ಸ್ಟಿಚ್ ಮಾಡ್ಬೋದು, ಕ್ಯಾನ್ವಾಸ್ ಇಲ್ಲ ಅಂದ್ರೂ ಇದೇ ರೀತಿ ಸ್ಟಿಚ್ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಇಲ್ಲ ಅಂದರೆ ಹೇಳ್ದಂಗೆ ಲೈನಿಂಗ್ ಬಟ್ಟೆ ಇದ್ರೂ ಹಾಕಿ ಸ್ಟಿಚ್ ಮಾಡ್ಕೋಬೋದು. ಅದಕ್ಕೆ ನಾನು ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಳ್ಳೋ ರೀತಿ ತೋರಿಸ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಕ್ಯಾನ್ವಾಸು ಇಲ್ಲ ಏನಿಲ್ಲ, ಇನ್ಔಟ್ ಮಾಡ್ಕೊಂಬಿಡೋದು ಅಷ್ಟೇ. ಆಮೇಲೆ ರೆಡಿಮೇಡ್ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡ್ಕೊಳ್ಳೋದು ಈಸಿಯಾಗಿರುತ್ತೆ. ಬೇಗನೆ ಸ್ಟಿಚ್ ಮಾಡ್ಕೋಬೋದು, ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು ಮತ್ತು ಬ್ಯೂಟಿಫುಲ್ಲಾಗಿದೆ. ಇದು ಕಟಿಂಗ್ ವಿಡಿಯೋ ಎಲ್ಲ ಹಾಕಿದ್ದೀನಿ, ಬೇಕಂದರೆ ಚೆಕ್ ಮಾಡಿ, ಓಕೆನಾ. ಈ ರೀತಿ ಎರಡು ಕಡೆ ಪೀಸನ್ನು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ನಾನು ಸ್ಟಿಚ್ ಮಾಡ್ತಾಯಿದ್ದೀನಲ್ಲ, ಅದೇ ರೀತಿ ಸ್ಟಿಚ್ ಮಾಡಿಕೊಂಡು ಅದು ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿರ್ತೀವಲ್ಲ ಅದನ್ನು ಕಟ್ ಮಾಡ್ಕೋಬೇಕು. ಈ ರೀತಿ ಇದು ಕಟ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಎರಡು ಕಡೆ ಪೀಸನ್ನು ರೆಡಿ ಮಾಡ್ಕೊಂಡಾದ್ಮೇಲೆ ಮತ್ತೆ ಕೆಳಗಡೆ ಪೀಸ್ ರೆಡಿ ಮಾಡ್ಕೋಬೇಕಾಗತ್ತೆ. ಕೆಳಗಡೆ ಪೀಸ್ ಬಂದ್ಬಿಟ್ಟು ಮಾಮೂಲಿ ಇದು ಇನ್ನೊಂದು ಕಡೆ ಪೀಸು, ಒಂದು ಕಡೆ ಪೀಸು ಸ್ಟಿಚಿಂಗ್ ಆದಮೇಲೆ ಇನ್ನೊಂದು ಕಡೆದು ಮಾಡ್ಕೋಬೇಕು. ಇದಾದಮೇಲೆ ಕೆಳಗಡೆ ಪೀಸ್ ಬರುತ್ತೆ. ಈ ಬೋಟ್ ನೆಕ್ಕಲ್ಲಿ ತುಂಬ ಡಿಸೈನ್ಸ್ಗಳಿದ್ದಾವೆ. ಈ ನಡುವೆ ಅಂತೂ ನಾನು ಬರೀ ಬೋಟ್ ನೆಕ್ ಡಿಸೈನ್ಸೇ ಸ್ಟಿಚ್ ಮಾಡ್ತಾಯಿರೋದು. ಹಂಗಾಗಿ ಈ ವಿಡಿಯೋ ಅದನ್ನೇ ಈ ರೀತಿ ಕಟ್ ಮಾಡಿಕೊಂಡು, ಈಗ ಇದನ್ನು ಅಷ್ಟೇ ಅದೇ ರೀತಿ ಆ ಕಡೆ ಪೀಸ್ ನ್ಯಾಚ್ ಹಾಕ್ಬಿಟ್ಟು ಉಲ್ಟಾ ತಿರುಗಿಸ್ಕೊಂಡು ಇದನ್ನು ಹಾಗೆ ಉಲ್ಟಾ ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಯಾವುದೇ ಆದರೂ ಅಷ್ಟೇ ಈ ರೀತಿ ನೀಟಾಗಿ. ಇದು ಕಾಟನ್ ಹೇಳ್ದಾಗೆ ಕಾಟನ್ ಆಗಿರೋದ್ರಿಂದ ಸ್ವಲ್ಪ ಒಳೊಳಗೆ ಸಿಗಾಕೊಂಡಂಗೆ ಆಗುತ್ತೆ. ಅದನ್ನು ನೀಟಾಗಿ ಮೇಲೆ ತೆಗೆದುಬಿಟ್ಟು, ನಾನು ಸೂಜಿಲಿ ತೆಗಿತಾ ಇದ್ದೀನಿ ನೋಡಿ, ಆ ರೀತಿ ತೆಗೆದು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಒಳಗೆ ಸಿಗಾಕೊಂಡು ಆಗುತ್ತೆ ಬಟ್ಟೆ. ಹಾಗಾಗಿ ಇವು ಬೇರೆ ಬಟ್ಟೆ ಆದರೆ ಎಳೆದ್ರೆ ಬಂದ್ಬಿಡುತ್ತೆ. ಇದು ಕಾಟನ್ ಆಗಿರೋದ್ರಿಂದ ಒಳೊಳಗೆ ಸಿಗಾಕೋತಾ ಇರುತ್ತೆ. ಅದಕ್ಕೋಸ್ಕರ ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ನಾನು ಹೇಳ್ದಂಗೆ ಕೆಳಗಡೆ ಪೀಸನ್ನು ರೆಡಿ ಮಾಡ್ಕೋಬೇಕಾಗತ್ತೆ ನೋಡಿ. ಇದೇ ರೀತಿ ಸ್ಟಿಚ್ ಮಾಡ್ಕೋಬೇಕು. ಅದು ಸ್ವಲ್ಪ ಪೈಪಿಂಗು ಕೊಡಬೇಕಲ್ವ, ಅದು ನೀಟಾಗಿರಬೇಕು ಇನ್ನೌಟು, ಅದಕ್ಕೋಸ್ಕರ ಇವಾಗ ಸುತ್ತ ಸ್ಟಿಚ್ ಹಾಕ್ಕೊಂಡ್ರೆ ಆಯಿತು. ನೀಟಾಗಿ ಅದು ಎಕ್ಸ್ಟ್ರಾ ಬಟ್ಟೆ ಏನಿರುತ್ತಲ್ಲ ಅದನ್ನು ಕಟ್ ಮಾಡಿಕೊಂಡು ತೆಗೆದುಬಿಡಬೇಕು. ಅಂದರೆ ಎಕ್ಸ್ಟ್ರಾ ಹೆಚ್ಚು ಕಮ್ಮಿ ಆಗಬಾರ್ದು ಅಂತ ಸ್ವಲ್ಪ ಬಟ್ಟೆ ಬಿಟ್ಟಿರ್ತೀವಿ, ಅದು ಓಕೆನಾ. ಇವಾಗ ನ್ಯಾಚ್ ಹಾಕೊಂಡು ನೋಡಿ, ಎರಡೂ ರೆಡಿ ಆಯಿತು. ಈಗ ಇದಕ್ಕೆ ಕೆಳಗಡೆ ಪೀಸ್ ರೆಡಿ ಮಾಡ್ಕೋಬೇಕು. ಅದು ಬಂದುಬಿಟ್ಟು ಕೆಳಗಡೆದು ಏನಿಲ್ಲ, ಮಾಮೂಲಿ ಇನ್ನೌಟ್ ಮಾಡ್ಕೊಳ್ಳೋದು ಅಷ್ಟೇ. ಕೆಳಗಡೆ ಬಾರ್ಡರ್ ಬಂದಿರುತ್ತೆ, ಅದ್ರ ಮೇಲೆ ಲೈನಿಂಗ್ ಇಟ್ಟು ಉಲ್ಟಾ ಸೀದಾ ನೋಡಿಕೊಂಡು ಇನ್ನೌಟ್ ಮಾಡ್ಕೋಬೇಕು. ಯಾವುದೇ ಆದರೂ ಅಷ್ಟೇ ಉಲ್ಟಾ ಸೀದಾ ನೋಡ್ಕೊಳ್ಳಿ. ಒಂದೊಂದು ಅಡ್ಜಸ್ಟ್ ಆಗಿಬಿಡುತ್ತೆ, ಒಂದೊಂದು ಉಲ್ಟಾ ಸೀದಾ ಗೊತ್ತಾಗ್ದೇ ಅದು ಸೀದಾ ಹೊಲ್ದಿರ್ತೀವಿ, ಇದು ಉಲ್ಟಾ ಹೊಲ್ದಿರ್ತೀವಿ, ಹಂಗಾಗ್ಬಿಡುತ್ತೆ. ಆವಾಗ ಬಿಚ್ಚಿ ಹೊಲಿಯೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ, ಹಾಗಾಗ್ಬಿಡುತ್ತೆ. ಅದಕ್ಕೆ ನೋಡ್ಕೊಂಡು ಹೊಲಿರಿ ಉಲ್ಟಾ ಸೀದಾನ. ಈ ರೀತಿ ಕಟ್ ಮಾಡ್ಕೊಂಡು ಇವಾಗ ನ್ಯಾಚ್ ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೋಬೇಕು. ಉಲ್ಟಾ ತಿರುಗಿಸ್ಕೊಂಡೊಂದು ಪಾಯಿಂಟ್ ಹೊಲಿಗೆ ಹಾಕೋಬೇಕು ಲೈನಿಂಗ್ ಮೇಲೆ. ಈ ರೀತಿ ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕೊಂಡಾದ್ಮೇಲೆ ಮತ್ತೆ ಅದನ್ನು ತಿರುಗಿಸ್ಬಿಟ್ಟು ಒಂದು ಹೊಲಿಗೆ ಹಾಕೋಬೇಕು. ಈ ಥರ ಮಾಡೋದ್ರಿಂದ ಸ್ಟಿಫ್ ಆಗಿರುತ್ತೆ. ನಾನು ಹೇಳ್ದಂಗೆ ಕ್ಯಾನ್ವಾಸ್ ಕೊಟ್ಟು ಸ್ಟಿಚ್ ಮಾಡ್ಬೋದು, ಅದು ಬೂಟಿಕ್ಗಳಲ್ಲಿ ಮಾಡ್ತಾರೆ. ಸಿಂಪಲ್ಲಾಗಿ ಮಾಡೋರು ಇಷ್ಟು ಸ್ಟಿಚ್ ಮಾಡಿದ್ರೆ ಸಾಕು. ಫಿನಿಶಿಂಗ್ ಬರಲಿ ಅನ್ನೋರು ಈ ಥರ ಮಾಡ್ಕೋಬೋದು. ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ರೆಡಿ ಆದಮೇಲೆ ಈಗ ಇದಕ್ಕೆ ಪೈಪಿಂಗ್ ಕೊಡಬೇಕು. ಎಕ್ಸ್ಟ್ರಾ ಬಟ್ಟೆ ತೆಗೆದುಬಿಟ್ಟು ಇದರಲ್ಲಿ ನಾನು ಸಿಲ್ವರ್ ಕಲರ್ದು ರೆಡಿಮೇಡ್ ಪೈಪಿಂಗ್ ಕೊಡ್ತಾಯಿದ್ದೀನಿ.
ಈಗೆಲ್ಲ ರೆಡಿಮೇಡ್ ಎಲ್ಲ ಕಲರ್ಸು ಸಿಗುತ್ತೆ. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ತಂದು ಅಟ್ಯಾಚ್ ಮಾಡ್ಕೋಬೋದು. ಮಾಮೂಲಿ ಅಂಗಡಿಗಳಲ್ಲಿ ತಗೊಂಡ್ರೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. 15-20 ರೂಪಾಯಿ ಇರುತ್ತೆ. 20-25 ರೂಪಾಯಿ ಇರುತ್ತೆ. ಅಂದರೆ ನಾನು ಹೋಲ್ಸೇಲ್ ತಂದಿದ್ದೀನಿ, ಅದು ರೇಟ್ ಗೊತ್ತಿಲ್ಲ. ನಾವು ಹೋಲ್ಸೇಲಲ್ಲಿ ತಂದರೆ ಇನ್ನೂ ಕಡಿಮೆ ಬೀಳುತ್ತೆ. ಅದು ಬಂಡಲ್ಲೇ ತಗೋತೀವಲ್ಲ, ಆಗ ಇನ್ನೂ ಕಡಿಮೆ ಬೀಳುತ್ತೆ. ಹಂಗಾಗಿ ಒಂದು ಗೋಲ್ಡು, ಸಿಲ್ವರು, ಕಾಪರು, ಗೋಲ್ಡಲ್ಲಿ ಡಾರ್ಕು, ಲೈಟು ಆ ಥರ ತಂದು ಇಟ್ಕೊಂಡ್ಬಿಟ್ರೆ ನಿಮ್ಗೆ ಎಲ್ಲದಕ್ಕೂ ಮ್ಯಾಚಿಂಗ್ ಆಗುತ್ತೆ. ಯಾವ ಬ್ಲೌಸಿಗೆ ಬೇಕಾದ್ರೂ ಮ್ಯಾಚ್ ಮಾಡಿ. ಇವಾಗ ಪೈಪಿಂಗ್ ರೆಡಿ ಮಾಡ್ಕೊಂಡು ಕೂತ್ಕೊಳ್ಳೋರು ಯಾರಪ್ಪ ಅಂದ್ಬಿಟ್ಟು ಇನ್ನೋಟ್ ಮಾಡಿಬಿಟ್ಟು ಪೈಪಿಂಗ್ ಅಟ್ಯಾಚ್ ಮಾಡಿಬಿಟ್ರೆ ಫಿನಿಶಿಂಗು ಇರುತ್ತೆ, ಬೇಗನೂ ಆಗಿಬಿಡುತ್ತೆ. ಓಕೆನಾ. ನಾನು ಈ ನಡುವೆ ಅದಕ್ಕೇ ರೆಡಿಮೇಡ್ ಪೈಪಿಂಗ್ನ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಒಂಥರ ಲುಕ್ಕು ಕೊಡುತ್ತೆ, ನೋಡೋಕ್ಕೆ ಸುಂದರವಾಗಿ ಕಾಣಿಸುತ್ತೆ. ಓಕೆನಾ. ಒಂಥರ ಪೈಪಿಂಗ್ ಕೊಡೋದೇ, ಥ್ರೆಡ್ ಪೈಪಿಂಗ್ ಕೊಡೋದೇ ಒಂಥರ ಚೆಂದ. ಬ್ಲೌಸ್ಗಳಿಗೆ ಒಂಥರ ಲುಕ್ಕು ಎದ್ದು ಕಾಣಿಸುತ್ತೆ. ಓಕೆನಾ. ನಾವು ರೆಡಿ ಮಾಡ್ತೀವಿ ಅಂದರೆ ಸ್ವಲ್ಪ ಹಿಂಸೆನೇ. ಪೈಪಿಂಗ್, ಥ್ರೆಡ್ ಪೈಪಿಂಗು ರೆಡಿ ಮಾಡ್ಕೊಂಡು ಸ್ಟಿಚ್ ಮಾಡೋದು ಸ್ವಲ್ಪ ಕಷ್ಟನೇ ಆಗುತ್ತೆ. ಈ ಥರ ಡಾಟ್ ಇಟ್ಕೋಬೇಕು. ಡಾಟ್ ನೀಟಾಗಿ ಇಟ್ಕೊಳ್ಳಿ, ಇಲ್ಲಾಂದರೆ ಅಲ್ಲಿ ಲೂಸ್ ಬಂದುಬಿಡುತ್ತೆ ಬ್ಯಾಕಲ್ಲಿ ಡಿಸೈನಲ್ಲಿ. ನೀಟಾಗಿ ಒಂದೇ ಲೆವೆಲ್ಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಬಂತು ಡಿಸೈನು. ಈಗ ಇದಕ್ಕೆ ಪೈಪಿಂಗ್ ಕೊಡ್ತಾಯಿದ್ದೀನಿ. ನಾನು ಹೇಳ್ದಂಗೆ ಸಿಲ್ವರ್ ಕಲರ್ ಬಾರ್ಡರ್ ಇದೆ, ಅದೇ ಕಲರ್ ಪೈಪಿಂಗ್ ಕೊಟ್ಟರೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇದಕ್ಕೆ ಡೋರಿ ಎಲ್ಲ ಕೊಡಬೇಕಿತ್ತು, ಆದರೆ ಬಟ್ಟೆ ಸಾಕಾಗಿಲ್ಲ. ಅದಕ್ಕೋಸ್ಕರ ಇದಕ್ಕೆ ನಾನು ಒಂದು ಬಟರ್ ಇಕ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ ರೆಡಿಮೇಡ್ ತಂದರೆ ಅವ್ರಿಗೆ ಇಷ್ಟ ಆಗೋಲ್ಲ, ಅದಕ್ಕೋಸ್ಕರ. ಆಮೇಲೆ ಬಟ್ಟೆ ಸಾಕಾಗಿಲ್ಲ, ಇದು ಸೀರೆನೂ ತೊಗೊಂಡೋಗ್ಬಿಟ್ಟಿದ್ದಾರೆ. ಹಂಗಾಗಿ ಅಂದರೆ ಬಟ್ಟೆ ಇದೆ, ಅದ್ರ ಉದ್ದ ಪೀಸ್ ಇಲ್ಲ, ಚಿಕ್ಕ ಚಿಕ್ಕ ಪೀಸ್ ಇದೆ, ಅದು ಸಾಕಾಗಲ್ಲ. ಅಂದರೆ ಫಸ್ಟೇ ಕಟ್ ಮಾಡಿ ಇಟ್ಕೋಬೇಕಾಗಿತ್ತು, ನಂಗೆ ನೆನಪು ಬರಲಿಲ್ಲ. ಈಗ ಅದು ಬಟ್ಟೆ ಸಾಕಾಗಲ್ಲ, ಹಾಗಾಗಿ ಬಟನ್ ಇಟ್ಬಿಡೋಣ ಅಂದ್ಬಿಟ್ಟು ಬಟನ್ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಟ್ಯಾಗ್ ಇಟ್ಟರು ಟ್ಯಾಗು ಇಡ್ಬೋದು, ಇಲ್ಲಾಂದ್ರೆ ಬಟನ್ನು ಇಡ್ಬೋದು, ತೊಂದರೆ ಏನಿಲ್ಲ. ಈ ರೀತಿ ಪೈಪಿಂಗ್ನ ನೀಟಾಗಿ, ಅದು ಥ್ರೆಡ್ ಪೈಪಿಂಗ್ ಆಗಿರೋದ್ರಿಂದ ನೀವು ಎಲ್ಲೇ ಬಳಕಿಸಿದ್ರು ಬಳಕುತ್ತೆ, ಅದು ತಿರುಗುತ್ತೆ, ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ಓಕೆನಾ. ನೋಡಿ ಈ ರೀತಿ ರೆಡಿ ಆಯಿತು. ಈ ರೀತಿ ಎರಡು ಕಡೆನೂ ಸ್ಟಿಚ್ ಮಾಡಿಕೊಂಡು ಕೆಳಗಡೆ ಪೀಸ್ ರೆಡಿ ಮಾಡಿದ್ದೀವಲ್ಲ ಅದಕ್ಕೂ ಪೈಪಿಂಗ್ ಕೊಡಬೇಕು. ಆಮೇಲೆ ಎಲ್ಲನೂ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ಎಡಗಡೆದು ಬಲಗಡೆ ಪೀಸು, ಮಧ್ಯ ಪೀಸ್ಗೆ ಎಲ್ಲನೂ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಿದ್ರೆ ನಮಗೆ ಡಿಸೈನ್ ರೆಡಿ ಆಗುತ್ತೆ. ಓಕೆನಾ. ತುಂಬ ಬ್ಯೂಟಿಫುಲ್ ಆಗಿದೆ ಈ ಡಿಸೈನ್ ಅಂತೂ. ನಾನು ಆಲ್ರೆಡಿ ಇದು 2 ಪೀಸು 2 ಹೊಲಿದಿದ್ದೀನಿ. ನಾನು ಇವಾಗ ಹೊಲಿತಾ ಇರೋದೆಲ್ಲ ರಿಪೀಟೇ ಬರ್ತಾಯಿದೆ. ಡಿಸೈನ್ ನೋಡ್ಬಿಟ್ಟೇ ಇದೇ ಡಿಸೈನ್ ಹೊಲ್ಕೊಡಿ ಅಂತ ಹೇಳ್ತಾರೆ, ಬೇರೆ ತೊಗೊಳಕ್ಕೆ ಹೋಗಲ್ಲ. ಅದನ್ನೇ ಹೊಲ್ಕೊಟ್ಬಿಡಿ ಚೆನ್ನಾಗಿದೆ ಅಂತಾರೆ. ನೋಡೋಣ, ನಾಳೆ ಇದು ಸ್ಟೇಟಸ್ಗೆ ಹಾಕ್ದಾಗ ಎಷ್ಟು ಜನ ಕೇಳ್ತಾರೆ ನೋಡ್ಬೇಕು, ಅದೇ ಡಿಸೈನ್ ಬೇಕು ಅಂತ. ಈ ರೀತಿ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಬ್ಯೂಟಿಫುಲ್ಲಾಗಿರೋ ಬೋಟ್ ನೆಕ್ ಡಿಸೈನ್ ರೆಡಿ ಆಗುತ್ತೆ. ಬೋಟ್ ನೆಕ್ ಡಿಸೈನ್ ಮತ್ತು ಪೈಪಿಂಗ್ ಈ ರೀತಿ ನೋಡಿಕೊಂಡು ಸ್ಟಿಚ್ ಮಾಡಿಕೊಂಡು ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಯಾವುದೇ ಆದರೂ ಅಷ್ಟೇ ಡಬಲ್ ಸ್ಟಿಚ್ ಹಾಕಿದ್ರೆ ಬ್ಲೌಸು ಬಾಳಿಕೆ ಬರುತ್ತೆ, ಅದು ಬಿಚ್ಕೊಳ್ಳಲ್ಲ. ಅವಾಗ ನಮಗೂ ಏನಾಗಲ್ಲ, ಬಿಚ್ಕೊಂಡ್ರೆ ಸಾಕು, ಹೆಂಗೆ ಹಾಕಿದ್ದೀರ ಸ್ಟಿಚ್ಚು ಬಿಚ್ಕೊಂಡ್ಬಿಟ್ಟಿದೆ ಅಂತಾರೆ. ಅರ್ಥವಂಗೆ ಅನ್ನಿಸ್ಕೊಳ್ಳೋ ಬದಲು 2 ಸ್ಟಿಚ್ ಹಾಕ್ಬಿಟ್ರೆ ನೀಟಾಗಿರುತ್ತೆ. ಓಕೆನಾ. ನೋಡಿ ಈ ರೀತಿ ಬ್ಯೂಟಿಫುಲ್ಲಾಗಿ ಬಂತು. ಈ ಕಡೆನೂ ಸ್ಟಿಚ್ ಮಾಡ್ಕೊಂಬಿಟ್ರೆ ನಮಗೆ ಡಿಸೈನ್ ರೆಡಿ ಆಗುತ್ತೆ. 2 ಕಡೆನೂ ಹಾಗೇ. ಇದನ್ನು ಬೇಕಾದರೆ ಈ ಡಿಸೈನ್ ನೀವು ಇನ್ನೂ ಚಿಕ್ಕದು ಮಾಡ್ಕೋಬೋದು, ಇನ್ನು ದೊಡ್ಡದು ಮಾಡೋಕ್ಕಾಗಲ್ಲ, ಚಿಕ್ಕದು ಮಾಡ್ಕೋಬೋದು ಇನ್ನೂ. ನಾನು ಅವ್ರು ಡೀಪ್ ಏನು ಕೊಟ್ಟಿದ್ರು ಅವರ ಬ್ಲೌಸ್ ಅಳತೆ ಕರೆಕ್ಟಾಗಿ ಮಾಡಿದ್ದೀನಿ. ಅಂದರೆ ಸ್ವಲ್ಪ ಬ್ರಾಡಾಗಿದ್ದರೆ ಚೆನ್ನಾಗಿರುತ್ತೆ ಈ ಥರ ಡಿಸೈನ್ ಎಲ್ಲ ಅಂದ್ಬಿಟ್ಟು ಮಾಡಿರೋದು. ಇಲ್ಲೊಂದು ಬಟನ್ ಇಟ್ಕೊಂಡ್ರೆ ರೆಡಿ ಆಯಿತು ನೋಡಿ. ಸಖತ್ತಾಗಿ ಬಂದಿದೆ, ಒಂಥರ ಬಿಂದಿಗೆ ಥರ ಬಂದಿದೆ. ಬಿಂದಿಗೆ ಡಿಸೈನ್ ಅಂತಲೇ ಇಡಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.